ರಾಜಕೀಯ ಜಂಜಾಟದಲ್ಲಿ ಕೊಟ್ಟವನು ಕೋಡಂಗಿ, ಇಸ್ಕೊಂಡವನು ಈರ್ಭದ್ರ. ಸಖತ್ತಾಗಿದೆ ಐಡಿಯಾ. ಹಾ ಗುರುವೆ, ನೀನ್ ಐಡಿಯಾ ಕೊಟ್ಟಿದ್ಯಾ? ಮಲ್ಲಯ್ಯ ತಗೊಂಡಿದ್ದಾನೆ. ಇಷ್ಟೊತ್ತಿಗೆ ಅವನು ಏನಾಗಿರ್ಬೋದು? ಬ್ರಹ್ಮ ಅವನ ಹಣೆಯಲ್ಲಿ ಬರ್ದಂಗಾಗಿರುತ್ತೆ. ಅಯ್ಯೋ ಗಂಟ ಬಿದ್ದೋಗೈತೆ, ನಡೆಯಕ್ಕೆ ಆಗಿಲ್ಲ. ಅಯ್ಯಯ್ಯೋ ಅಯ್ಯಬ್ಬ. ನಮಸ್ಕಾರ ಮಹಾನುಭಾವರುಗಳ ಪಾದಕ್ಕೆ. ನಮ್ಮಪ್ಪ ಉಡುಪಿ ಕೃಷ್ಣನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನೀವು ನಿಜವಾಗಿಯೂ ಚೋರ್ ಗುರು ಚಂಡಾಳ ಶಿಷ್ಯರೇ. ವಾ, ನಾನು ಯಾವ ಜನ್ಮದಲ್ಲಿ ನಿಮ್ಮ ಋಣ ತಿಂದಿದ್ದೀನಿ ಅಂತ ಮಾರಾಯರೆ. ಆ ನಮೂನೆ ಭಯಂಕರವಾದ ಐಡಿಯಾ ಕೊಟ್ಟು ಈ ನಮೂನೆ ಹೆಣವಾಗುವಂತೆ ಮಾಡಿದ್ದೀರಿ. ಹಣೆ ಬರಕ್ ಹೊಣೆ ಯಾರು? ನಮ್ಮ ಎಂತ ಮಾತು! ಹಣೆ ಬರಕ್ಕೆ ಹೊಣೆ ಯಾರು? ಇದನ್ನು ನಮ್ಮ ಕೆರೆಮನೆ ಗಜಾನನ ಹೆಗ್ಗಡೆಯವರು ಯಕ್ಷಗಾನದಲ್ಲಿ ಆಡಿದ ಮಾತು. ಹಣೆ ಬರಕ್ಕೆ ಹೊಣೆ ಯಾರು? ಯಪ್ಪ, ನಿಮ್ಮನ್ನ ಐಡಿಯಾ ಕೇಳಿ ತಪ್ಪಿಗೆ ನಿಮ್ ಮೆಟ್ ಕೊಟ್ಬಿಟ್ರೆ ನನಗ್ ನಾನೇ ಹೊಡ್ಕಂತೀನಿ. ಅಲ್ಲ, ಈ ಮೆಟ್ಟಿನ ವಿಷಯಕ್ಕೆ ಚಿಂದಿ ಚಿತ್ರಾನ್ನ ಆಗಿದ್ರು ಮತ್ತೆ ಮೆಟ್ಟು ಅಂತಿರಲ್ರಿ. ನೀವೆಂತ ಬಂಡ ಇರ್ಬೇಕು. ನಗ್ರಿ ನಗ್ರಿ, ಚಂದ ಮಾಡಿ ನಗ್ರಿ ಮಾರಾರೆ, ಯಾರು ಬೇಡ ಅಂತಾರೆ. ಆದ್ರೆ ಒಂದ್ ಮಾತು ಜ್ಞಾಪಕ ಇಟ್ಕೊಳ್ಳಿ, ಮುಂದೆ ನನಗೊಬ್ಬ ಮೆಟ್ಟಿನಲ್ಲಿ ಒಡೆಯುವ ಈ ಭೂಮಿನಲ್ಲಿ ಹುಟ್ಟಾನೆ, ನನಗೆ ಹೊಡಿತಾನೆ. ಅನಂತರ ನಾನು ಎಂತ ಆಗ್ತೀನಿ ಗೊತ್ತಾ? ಭಾರಿ ಮಂತ್ರಿ ಆಗ್ತೇನೆ. ಕೃಷ್ಣ, ನೀನ್ ಇಲ್ಲಿದ್ಯೇನೋ? ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ಯಾಕೋ ಸಪ್ಕಾಗಿದ್ಯಾ? ಏನಾಯ್ತು? ಯಾಕೂ ಇಲ್ಲ ಗುರು, ನನ್ನ ತಾಯಿ ತಂಗಿ ನೆನಪಿಗೆ ಬಂದ್ರು. ನಾನ್ ದುಬೈಗೆ ಹೊರಡೋದಿಕ್ಕೆ ಅವರಿಬ್ಬರು ಸಾವೇ ಕಾರಣ. ಅಂದ್ರೆ ನನ್ನ ತಂಗಿ ಮದ್ವೆನ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆದ್ರೆ ಮದುವೆ ಗಂಟಿಗೆ ವರದಕ್ಷಿಣೆ ಕೊಡಕ್ಕೆ ಚೀಟಿ ಎದ್ದಿದ್ದೆ. ಆ ದುಡ್ಡನ್ನು ಮದುವೆ ಹಿಂದಿನ ದಿನ ಕೊಡ್ತೀನಿ ಎಂದವನು ಮದುವೆ ಮುಹೂರ್ತದ ಸಮಯ ಆದ್ರೂ ಬರ್ಲೇ ಇಲ್ಲ. ಹಣ ಇಲ್ದೆ ನನ್ನ ತಾಯಿ ತಂಗಿನ ಕಳ್ಕೊಂಡೆ. ಇನ್ಮೇಲೆ ನನ್ನ ತಂಗಿಗಾದಾಗೆ ನನ್ನ ವಂಶದಲ್ಲಿ ಯಾರಿಗೂ ಕಷ್ಟ ಬರಬಾರ್ದು ಅಂತ
ದುಬೈಗೆ ಹೋಗಿ ಹಣ ಮಾಡ್ಕೊಂಬರೋಣ ಅಂತ ಆಸೆ ಪಟ್ಟೆ. ಆದ್ರೆ ಎತ್ತು ಏರ್ಗಿಳಿತು, ಕೋಣ ನೀರ್ಗಿಳ್ದಂಗಾಯ್ತು ನನ್ನ ಜೀವನ. ಗುರುವೆ, ನಾನಿನ್ಮೇಲೆ ಬದುಕಿರೋದಕ್ಕೆ ಇಷ್ಟಪಡೋದಿಲ್ಲ. ನನಗ್ ಸಾವು. ಕೃಷ್ಣ, ಎಲ್ಲ ಕಷ್ಟಗಳಿಗೂ ಸಾವೇ ಪರಿಹಾರ ಅನ್ನೋಗಿದ್ದಿದ್ರೆ ಈ ಸಮಾಜದಲ್ಲಿ ಯಾರೂ ಬದುಕ್ತಿರ್ಲಿಲ್ಲ. ಬರೋ ಕಷ್ಟಗಳನ್ನ ಧೈರ್ಯದಿಂದ ಎದುರಿಸೋದ್ ಬಿಟ್ಟು ಸತ್ತೇನೇ ಸಾಧಿಸ್ತ್ಯಾ? ಛೇ, ಸಾಯ್ತಾನಂತ ಹುಚ್ಚ. ಡಾರ್ಲಿಂಗ್, ಶತಶತಮಾನಗಳಿಂದ ಪ್ರೇಮಿಗಳಿಗೆ ಶಾಪ ತಟ್ಟಿದ್ದಲ್ಲ. ಹೋದ ಜನ್ಮದಲ್ಲಿ ನಾವಿಬ್ರು ರೋಮಿಯೋ ಜೂಲಿ, ಲೈಲಾ ಮಜ್ನು ಆಗಿದ್ದು ಏನು? ನಿನ್ನನ್ ಬಿಟ್ಟು ನಾನಿರಲ್ಲ, ನನ್ನನ್ ಬಿಟ್ಟು ನೀನಿರಲ್ಲ. ನಡಿ ಡಾರ್ಲಿಂಗ್, ದೂರದ ಹಿಮಾಲಯ ಪರ್ವತಕ್ಕೆ ಹೋಗಿ ನಮ್ಮದೇ ಆದ ಮನೆಯನ್ನು ಕಟ್ಟಿ ಮನೆ ಮುಂದೆ ತೆಂಗಿನ ಮರ ನೆಟ್ಟು ಸುಖವಾಗಿ ಜೀವನ ಮಾಡೋಣ. ನಿಲ್ಸು, ನಿಲ್ಸು. ಇಲ್ಲ ನಿಲ್ಸಪ್ಪ, ಇಲ್ಲ ನಿಲ್ಸ. ಎಷ್ಟ್ ಕೊಳ್ಳಪ್ಪ? ಮೀಟರ್ ಮೇಲೆ ಏನಾರು ಹಾಕೊಡಿ ಸರ್. ಮೀಟ್ರ್ ಮೇಲ ಏನಾರ ಹಾಕೊಡ್ರಪ್ಪ. ಅದಕ್ಕೆ ನಾನು ಹಾಕೊಡ್ತೀನಿ ತಾಳು. ಏನ್ ಸರ್ ಇದು? ಮೀಟ್ರ್ ಮೇಲೆ ಏನಾರ ಹಾಕೊಡಿ ಅಂತ ನೀನೇ ಹೇಳಿದ್ಯಲ್ಲಪ್ಪ. ಮೀಟ್ರ್ ಮೇಲಿಂದ ಅದು, ಮೀಟ್ರ್ ಒಳಗಿಂದ ಇದು. ಬಾರ ನೋಡಪ್ಪ. ಒಳಗ್ ಕುಡುಕ್ ನನ್ ಮಕ್ಳು ಸಾಹಸ ಆಯ್ತು. ನಮ್ಮ ಏರಿಯಾದ ರಣಧೀರ ರಂಗಪ್ಪ ನಾಯಕರು ನಾಳೆಯೇ ಕೊನೆಯ ದಿನಾಂಕವಾಗಿರುವುದರಿಂದ ಎಲೆಕ್ಷನ್ ನಾಮಿನೇಷನ್ ಮಾಡೋಕೆ ಮೆರವಣಿಗೆ ಹೊರಟಿದ್ದಾರೆ. ತಾವೆಲ್ಲರೂ ಭಾಗವಹಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಕುಡಿದ್ರೆ ಐಡಿಯಾ ಬರುತ್ತೆ ಅನ್ನೋದು ಕೇಳಿದ್ದೆ. ಈಗ ಕುಡಿದ ಮೇಲೆ ಗೊತ್ತಾಯ್ತು. ಏನ್ ಗುರು ಅಂತ ಐಡಿಯಾ? ಕೃಷ್ಣ, ಅರ್ಜೆಂಟಾಗಿ ಒಂದು ಅಜ್ಜಿ ಬೇಕಲ್ಲ? ಅಜ್ಜಿಲೆಯ ಕೇಳಕ? ನೋ, ಸೀರಿಯಸ್ ಡೀಲಿಂಗ್. ಹಂಗಾರೆ ಆ ಅನ್ಸೂಯಮ್ಮ ಕಾಣವಳಿ. ಲೇ, ಬೆಳಿಗ್ಗೆ ಏನ್ ತಿಂದಿಯೋ? ನೀನ್ ತಿಂದಿದ್ದೆ ಗುರುವೆ. ಅದ್ ಸರಿ, ಏನ್ ವಿಷಯ? ನಮ್ ತಾಯಿ ಸತ್ವಲ್ಲು ನಿನ್ ಮನಸ್ಸನೇ ಅಲ್ಲ. ಮತ್ತೆ ದೇವ್ರು ದೇವ್ರು. ನೀನು ನಾಳೆ ಬೆಳಿಗ್ಗೆ ಮೊದ್ಲು ಅನ್ಸೇಮನ್ ಖಾನಾವಳಿಗೆ ಹೋಗಿ ಅನಿಸಮ್ಮನ್ನ ಅಟೇ. ದುಡ್ಡು ದುಡ್ಡು ದುಡ್ಡು. ಆಯ್ತು ಬಿಡ್ರಪ್ಪ, ನೀವಿಬ್ರು ಇಷ್ಟ ಹೇಳ್ತಾ ಇದ್ದೀರಾ. ಪಾಪ ಪುಣ್ಯ ನಿಮಗ್ ಸೇರಿದ್ದು. ಅಜ್ಜಿ, ನಮ್ ಪ್ಲಾನ್ ಎಲ್ಲ ಕಾಂಜಿ ಪಿಂಜಿ ಎಲ್ಲ ಸೂಪರ್ ಸೂಪರ್. ಅಜ್ಜಿ, ನಮ್ ಜೋಡಿ ಸೂಪರ್ ಹಿಟ್ ಆಗೋಕಲ್ಲ ಬಂದ್ಬಿಡ್ತು. ಈಗ ಅದನ್ನ ಹೇಳಲ್ಲ, ನೀನೇ ನೋಡ್ತೀಯಲ್ಲ. ಏನಪ್ಪ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ನಿನ್ನ ಆಶೀರ್ವಾದ ಒಂದಿದ್ರೆ ಸಾಕಜ್ಜಿ. ನನ್ನ ಆಶೀರ್ವಾದ ಇದ್ದೇ ಇರುತ್ತೆ. ನಿಮ್ ಪ್ಲಾನ್ ಸಕ್ಸಸ್ ಆಗಿ ಸೂಪರ್ ಹಿಟ್ ಆಯ್ತು ಅಂದ್ರೆ ನಿಮ್ಮಿಬ್ಬರಿಗೂ 50, ನನ್ನೊಬ್ಬಳಿಗೆ 50.